ಗಂಗಾ ಗಂಗಾ ಏನು ಮಾಡುತ್ತಿರುವೆ? ಗಂಗಾ, ನಿತ್ಯ ದೇವರ ಪೂಜೆ ಮಾಡುತ್ತಿರುವೆಯಲ್ಲ, ಆ ದೇವರು ನಿನಗೆ ಏನು ಕೊಟ್ಟಿದ್ದಾನೆ? ಅವನು ಶ್ರೀಮಂತರ ದೇವರು. ನಮ್ಮಂತ ಬಡವರ ಮೇಲೆ ಅವನಿಗೆ ಕನಿಕರವಿಲ್ಲ ನೋಡು. ದೇವರು ನಮಗೇನು ಕೊಟ್ಟಿದ್ದನೆನ್ನುವುದಕ್ಕಿಂತ ಆ ದೇವರಿಗೆ ನಾವೇನು ಕೊಟ್ಟಿದ್ದೇವೆ ಮುಖ್ಯ. ಅದು ಅಲ್ಲದೆ ಆ ದೇವರು ಸೃಷ್ಟಿ ಮಾಡಿದಾಗಲೇ ಸರ್ವ ಸಂಪತ್ತನ್ನು ಅವಾಗಲೇ ನಮಗೆ ದಾರಿ ಇರಿಸಿದ್ದಾನೆ. ಗಂಗಾ, ನೀನು ಹೇಳುತ್ತಿರುವುದು ಅದು ಶ್ರೀಮಂತರಿಗೆ, ನಮ್ಮಂತ ಬಡವರಿಗೆಲ್ಲ ನೋಡು. ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ದೇವರಲ್ಲಿ ಕೂಡ ಭೇದ ಭಾವ ಇದೆ ಎಂದು ಭಾವಿಸ್ತಾ ಇದ್ದೀರಾ? ಗಂಗಾ, ಭೇದ ಭಾವ ದೇವರಲ್ಲಿ ಇಲ್ಲ ಗಂಗಾ, ಆದರೆ ಮನುಷ್ಯರಲ್ಲಿ ಹೆಚ್ಚಾಗಿದೆ. ಗಂಗಾ, ನೀನು ಹೇಳುವುದು ಸರಿಯಾಗಿದೆ. ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಹಂಚಿಕೊಂಡು ಬಾಳುವ ಬುದ್ಧಿಯನ್ನು ಕೊಟ್ಟಿಲ್ಲ ನೋಡು. ನೀವೇನೇ ಹೇಳಿದ್ರು ಕೂಡ ಬಡತನವೇ ಬರ್ತದೆ, ಸಿರಿತನವೇ ಬರ್ತದೆ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ನಾನು ಸ್ವೀಕಾರ ಮಾಡಿಕೊಂಡು ನಗು ನಗುತ್ತ ಜೀವನ ನಡೆಸುತ್ತೇನೆ. ಗಂಗಾ, ನನ್ನನ್ನ ಮದುವೆಯಾಗಿ ನೀನು ಈ ಬಡವನ ಬಾಳಿನಲ್ಲಿ ಅದಾವ ಸುಖ ಕಾಣಲಿಲ್ಲ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ನೀವು? ದೇವರಂತ ಗಂಡ ಮಕ್ಕಳಂತೆ ಇಬ್ರು ಮೈದುನರಿರುವಾಗ ಅಂತ ಭಾಗ್ಯ ಯಾವ ಹೆಣ್ಣಿಗಾಗ ಸಿಗುತ್ತೆ ನೀವೇ ಹೇಳಿ? ಅದು ಅಲ್ಲದೆ ನನ್ನ ಜೀವನದಲ್ಲಿ ಏನೇ ತೊಂದರೆ ಬಂದ್ರು ಅದನ್ನು ಸಂತೋಷದಿಂದ ಅನುಕಂಪದಿಂದ ನಗು ನಗುತ್ತನೆ ಸ್ವೀಕಾರ ಮಾಡ್ತೀರಾ. ಹೀಗಿರುವಾಗ ಎಲ್ಲದಕ್ಕೂ ಆ ದೇವರಿದ್ದಾನೆ. ಗಂಗಾ ಗಂಗಾ, ಇದು ಭಕ್ತಿ ಪ್ರಧಾನವಾದ ಕಾಲವಲ್ಲ ಗಂಗಾ, ಇದು 21ನೇ ಶತಮಾನದ ಕಲಿಯುಗ. ಈಗ ಇರುವುದು ಬರೀ ದುಷ್ಟರ ಸಾಮ್ರಾಜ್ಯ. ಇಲ್ಲಿ ಅಮಾಯಕ ಜನರನ್ನ ತುಳಿದು ನಡೆಯುವವರಿಗೆ ಮಾತ್ರ ಜಯ. ಯಾಕೆ ಇಷ್ಟು ಕೋಪ ನಿಮಗೆ? ಗಂಗಾ, ವ್ಯಕ್ತಿತ್ವಕ್ಕೆ ವಿರುದ್ಧವಾದ ಬಡವರ ಬಂಧು, ದೀನರ ದಯಾಳು, ಧರ್ಮ ರತ್ನಾಕರ ಈ ನಾಡಿನ MLA ಧನರಾಜರವರ ಮನೆಗೆ ಹೋಗಿದ್ದೆ. ಇಲ್ಲ ಗಂಗಾ, ನಮ್ಮ 20 ಎಕರೆ ಜಮೀನಿನ ವಿಷಯವಾಗಿ ಮಾತನಾಡಲು ಹೋಗಿದ್ದೆ. ಯಾವ ಜಮೀನು, ಏನು ಕತೆ, ನನಗೊಂದು ಅರ್ಥವಾಗ್ತಿಲ್ಲ. ಸ್ವಲ್ಪ ತಿಳಿಸಿ ಹೇಳ್ಬೇಕೇನ್ರಿ? ಹೌದು ಗಂಗಾ, ಇದು 20 ವರ್ಷಗಳ ಹಿಂದಿನ ಮಾತು. ನಿನಗಾದರೂ ಹೇಗೆ ಅರ್ಥವಾಗಬೇಕು ಒಮ್ಮೆಲೆ ಹೇಳಿದರೆ? ನೋಡು, ಆ MLA ಧನರಾಜರವರು ತಮ್ಮ ಶುಗರ್ ಫ್ಯಾಕ್ಟರಿ ಕಟ್ಟಲು ನಮ್ಮ 20 ಎಕರೆ ಜಮೀನು ತೆಗೆದುಕೊಂಡಿದ್ದರು. ಅದನ್ನು ನಮಗೆ ಮರಳಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೇಳಲಿಕ್ಕೆ ಹೋಗಿದ್ದೆ. ಏನು 20 ವರ್ಷ ಜಮೀನ? ಅಲ್ಲಿ 20 ವರ್ಷ ಜಮೀನು ಅಂತ ಹೇಳ್ತೀರಾ? ಇಲ್ಲಿವರೆಗೂ ನೀವು ಸುಮ್ಮನಿದ್ರಿ? ಹೌದು ಗಂಗಾ, ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಈ ಊರಿನಿಂದ ಹಿರಿಯರಿಂದ ಗೊತ್ತಾಯ್ತು ನೋಡು. ನನಗೆ ತುಂಬಾನೇ ಭಯವಾಗ್ತಿದೆ. ಅದು ಅಲ್ಲದೆ ಅವರು ಪಾಪಿಷ್ಟ ದೊಡ್ಡ ರಾಜಕಾರಣಿಗಳು ಅಂದಾಗ ಅಷ್ಟೊಂದು ಸುಲಭವಾಗಿ ಆ ಜಮೀನನ್ನು ನಮಗೆ ಬಿಟ್ಕೊಡ್ತಾರೆ. ಇಲ್ಲವೇ ಇಲ್ಲ, ಅವ್ರ ಜೊತೆ ಬಂದ್ರೆ ಕಟ್ಕೊಳ್ಳೋದು ಸರಿಯಲ್ಲ. ಅವರ ಬಾಡಿಗೆ ಅವರನ್ನು ಬಿಟ್ಬಿಡಿ. ಏನಾದ್ರೂ ತೊಂದರೆ ಆದ್ರೆ ಆ ಪಶ್ಚಾತ್ತಾಪವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಸ್ವಲ್ಪ ವಿಚಾರ ಮಾಡಿ ನೋಡಿ ನೀವು. ನೋಡು ಗಂಗಾ, ನಿನಗೊಂದು ಮಾತು ಹೇಳಬೇಕಿತ್ತು, ಹೇಳಿದ್ದೀನಿ. ನೀನೇನು ಚಿಂತೆ ಮಾಡಬೇಡ, ನಾನು ನೋಡ್ತೀನಿ. ಭಯದ ನೆರಳಲ್ಲಿ ಬದುಕೋರು ಅವರು, ಸಾವಿನ ಭಯ ಆದವರಿಗೆ ಇದು ಸಿಡಿದದ್ದ ರೈತನ ಕೊಡ್ಲಿ. ತಡಿ ತಡಿ ಇರೋದ್ರನ್ನ ತಡಿ. ಬನ್ನಿ ಗುಮಾಸ್ತರೇ, ಮತ್ತೇನು ಸಮಾಚಾರ ತಂದಿದ್ದೀರಿ? ಏನಂತಾರೆ ನಿಮ್ಮ ದನಿಗಳು? ತಡಿ ತಡಿಪ್ಪ, ಎಲ್ಲ ಹೇಳ್ತೇನೆ ತಡಿ. ಮೊದಲ ನೀನು ಕೈಯನ್ನು ಕೊಡ್ಲಿಕ್ಕೆ ತಲೆಗಳಿಸ್. ಯಾಕಂದ್ರೆ ಅದನ್ನ ನೋಡಿನಂದ್ರೆ ನನಗೆ ಒಂದಕ್ಕೆ ಎರಡಕ್ಕೆ ಇಲ್ಲೇ ಆಗಿಬಿಡ್ತಾವ. ಎಷ್ಟಾದ್ರೂ ನೀವು ಹಿರಿಯರು, ನಿಮ್ಮ MLA ಸಾಹೇಬರು ಏನಂದ್ರು ನನ್ನ ಮಾತಿಗೆ ಒಪ್ಪಿಕೊಂಡ್ರಾ? ಅವ್ರೇನಂತಾರಪ್ಪ, ಅವ್ರೇನಂತಾರ, ಅವ್ರನ್ನ ಒಪ್ಪಿಸ್ಬೇಕಾದ್ರೆ ಸಾಕಾಗಿ ಹೋಗ್ತಾರೆ. ನಿಮ್ಮ ಮಾತಿನ ಅರ್ಥ ನೋಡಪ್ಪ, ನಮ್ಮ ಧನ್ಯರು ಮಾತ್ರ ಒಪ್ಪಿರ, ಆದ್ರೆ ಆ MD ಸಾಹೇಬರು ಇದಾರಲ್ಲ ಸುಂದರರಾಜ್, ಅವ್ ಮಾತ್ರ ಒಪ್ಪಲಿಲ್ಲ ನೋಡಪ್ಪ. ಅವನ್ಯಾರು? ನಿಮ್ಮ MLA
ಸಾಹೇಬ್ರಿಗೆ ಏನಾದ್ರು ಅದನ್ನ ಹೇಳ. ಅವ್ರನ್ನ ಒಪ್ಪಿಸ್ಬೇಕಾದ್ರೆ ಸಾಕಾಗಿ ಹೋಗ್ತ ಬರ್ರಿ ಇಲ್ಲಿ ಹೇಳ್ತಾನ್ರಿ ನೋಡು ಇದು 20 ಎಕರೆ ಹೊಲ ನಿನ್ನ ಹೆಸರಲ್ಲಿ ಎಲ್ಲ ಮಾಡಿದ್ಯಾನ ಹಾಂ ಮುಂದೆ ನಿನ್ನ ಕಾಗಪತ್ರ ಬಾಂಡು ಐತಿ ಅದ್ರಾಗ ಮುಂದೆ ನಿನ್ನ ಕಾಗಪತ್ರ ಏನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡ್ಬಿಡ ಹಾಂ ಏನು ನಿನ್ನ ಟೈಮ್ ಸರ ಐತಿ ಮುಗಿಸ್ಕೊಂಡ್ಬಿಡಲ್ಲ ನೀವು ಹೇಳ್ತಿರೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ಸರಳವಾಗಿ ಹೇಗೆ ಬೇಕು? ನೋಡಪ್ಪ ಇವ್ರಭದ್ರನ್ನ ನನ್ನ ಜೀವನದಾಗ ನನ್ನ ಬದುಕಿನಾಗ ಕಳ್ಕೊಂಡು ಹೊಲ ಇನ್ನೂ ತನಕ ಯಾರಿಗೂ ಸಿಕ್ಕಿಲ್ಲ ಹಾಂ ನಿನಗೆ ಮರಳಿ ಸಿಕ್ಕೈತೆ ಅಂದ್ರೆ ಏನು ನಿನ್ನ ಹಿರಿಯರ ಪುಣ್ಯದ ಕಾಲ ಐತಿ ನನ್ನ ಜೀವನದಲ್ಲಿ ಎಂದು ಸಂತೋಷದ ಸಮಯವಿದೆ. ನೋಡಿ ಮುರಾರಿ ಅವರೇ, ಹಿರಿಯರಿಗೆ ನಮ್ಮ ಮನೆಗೆ ನೀವೇ ಹಿರಿಯರು, ನಮ್ಮ ಪಾಲಿಗೆ ನೀವೇ ಹಿರಿಯರು. ಬೇಡ ಇಷ್ಟೊಂದು ಹಿರಿಯರಿಗೆ ನಮಸ್ಕರಿಸುವ ನಿನಗೆ ಮುಂದೊಂದು ದಿನ ಸುಖ ಆಗೇ ಆಗುತ್ತೆ ಹಾಂ ನಾನು ನೀನು ಬರ್ತೀನಿಯಪ್ಪ ಬರ್ತೀನಿ ಇಂಥ ಸಂತೋಷದ ಸುದ್ದಿ ಅಂತಂದು ಹಾಗೆ ಬನ್ನಿ ಊಟ ಮಾಡಿ ಬೇಡ ಮುಂದೊಂದು ದಿನ ಮತ್ತೊಮ್ಮೆ ಬರ್ತೀನಿ ಆಮೇಲೆ ಊಟ ಮಾಡಿಕೊಂಡೇ ಹೋಗ್ತೀನಿ ಹಾಂ ನಾನು ಬರ್ತೀನಪ್ಪ ಆಯ್ತು ಮಾಸ್ತ್ರೆ. ಗಂಗಾ ಗಂಗಾ ಏನಿದು ಕೈಯಲ್ಲಿ ಪತ್ರ? ಗಂಗಾ ನನಗೀಗ ತುಂಬಾನೇ ಸಂತೋಷವಾಗ್ತಿದೆ ಗಂಗಾ, ತುಂಬಾ ಸಂತೋಷವಾಗ್ತಿದೆ. ಏನ್ರಿ ಹುಡುಗಾಟ ಆಡ್ತಾ ಇದ್ದೀರಾ? ನೋಡಲಿ ಗಂಗಾ, ಎಲ್ಲಿ? ನೋಡು ನಮ್ಮ ಈಗ 20 ಎಕರೆ ಜಮೀನು ನಮ್ಮದಾಯ್ತು ನೋಡು. ನಾನು ನಂಬಿದ ದೇವರು ಆ ಮಾರುತೇಶ್ವರ ಕರ್ರಮದೇವಿ ನಮ್ಮನ್ನೆಂದು ಕೈ ಬಿಡ್ಲಲ್ಲ. ಅದು ಅಲ್ಲದೆ ಈ ನಮ್ಮ ತೊಂದರೆ ಎಲ್ಲ ದೂರ ಆಯ್ತಲ್ಲ, ಆ ತಾಯಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಗಂಗಾ ಇದೇ ಸಂತೋಷದ ಸಮಯದಲ್ಲಿ ಏನು ಮಾಡಬಾರದೆ? ಇಲ್ಲ ಅಂತ ಹೇಳೋಕ್ಕಾಗುತ್ತೇನ್ರಿ? ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಸಿರೆ ಮಂದ ಪುಷ್ಪ ನನ್ನಲವೇ ನಿನಗೆ ಧೂಪ ಇದು ಯಮಲ ತೀರ ನಾನೇ ಶ್ಯಾಮ ನೀನೇ ರಾಧಿಕಾ ನನ್ನ ಪ್ರೀತಿ ದೇವರಿಗೆ ಶ್ರೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ तुझे ತಂದೆ ಅರಿಸಿಲ್ಲ ನಿನ್ನಲವೇ ಪ್ರೇಮಗಾನ
ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ಏನಪ್ಪಾ ಅಂತ ವಿಶೇಷ? ಅಣ್ಣ ನಿಮಗೊಂದು ಸಂತೋಷದ ಸುದ್ದಿ ತಂದಿದ್ದೇನೆ, ತೆಗೆದುಕೊಳ್ಳಿ ಸ್ವೀಟ್. ಏನಪ್ಪ ಅಂತ ಸಂತೋಷ ಸುದ್ದಿ? ಈಗಾಗಲೇ ನಾವು ಸಂತೋಷದಲ್ಲಿ ತೇಲಾಡ್ತಾ ಇದ್ದೀವಿ. ಅದಲ್ಲದೆ ಶುಕ್ರ ದಶೆಯಲ್ಲಿ ನಮ್ಮನೆಗೆ ಬಂತು ಏನೋ. ಹೌದತ್ತಿಗೆ, ನನ್ನ ಬಹುದಿನದ ಆಶೆಯಂತೆ ನಾನು ಇಂದಿನಿಂದ ನಮ್ಮ ತಾಲೂಕಿಗೆ ಸರ್ಕಾರಿ ಇಂಜಿನಿಯರ್ ಆಗಿದ್ದೇನೆ. ಹೌದಾ? ತುಂಬಾ ಸಂತೋಷ. ಹೌದತ್ತಿಗೆ. ತುಂಬಾ ಸಂತೋಷವಪ್ಪ. ನೋಡು ಸತೀಶ, ನಾನು ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಯಿತು ನೋಡು. ನೋಡು ಸತೀಶ, ಇದು ನಿನ್ನ ಶ್ರಮದ ಪ್ರತಿಫಲ ನೋಡು. ಇಲ್ಲಣ್ಣ, ಇದರಲ್ಲಿ ನನ್ನದೇನು ಮಹಾ. ನನ್ನ ಅತ್ತಿಗೆಯ ಕೈ ತುತ್ತು ನೀವು ಕೂಲಿ ಸೂಲಿ ಮಾಡಿ ನನ್ನನ್ನು ವಿದ್ಯಾಭ್ಯಾಸ ಮಾಡಿಸಿದಿರಣ್ಣ. ಇದು ನೀವು ಕೊಟ್ಟ ಭಿಕ್ಷೆ ಅಣ್ಣ, ಇದು ನೀವು ಕೊಟ್ಟ ಭಿಕ್ಷೆ. ರಾಜು ಸತೀಶ್ ಬಂದಿಲ್ವಾ? ಅತ್ತಿಗೆ, ಅವನು ಯಾವ ಕಡೆ ಹೋದಂತ ನಾನು ನೋಡಲಿಲ್ಲ. ಅಗೋ ಅತ್ತಿಗೆ, ಅವನೇ ಬಂದ. ಅಣ್ಣ ಅತ್ತಿಗೆ ಏನು ವಿಶೇಷ? ಸತೀಶ ಏನು ಸ್ವೀಟ್ಸು? ಹೌದಣ್ಣ, ಇಂದಿನಿಂದ ನಾನು ನಮ್ಮ ತಾಲೂಕಿಗೆ ಸರ್ಕಾರಿ ಇಂಜಿನಿಯರ್ ಆಗಿದ್ದೇನೆ. ತೆಗೆದುಕೊಳ್ಳಿ ಸ್ವೀಟ್. ಓ ತುಂಬ ಸಂತೋಷ. ನೋಡಪ್ಪ ಸತೀಶ, ರಾಜು, ನಮ್ಮ ಜೀವನದಲ್ಲಿ ಎಂದೂ ಮರೆಯಲಾರದ ಸಂತೋಷದ ದಿನ ಎಂದು. ಹಾ ನೋಡು ಸತೀಶ, ನಿಮಗೆ ಗೊತ್ತಿರದ ಒಂದು ವಿಷಯ ಹೇಳ್ತೀನಿ. ಏನಣ್ಣ ಅದು? ನೋಡಪ್ಪ, ನಾವಿನ್ನು ಬಡವರಲ್ಲ, 20 ಎಕರೆ ಜಮೀನಿನ ಒಡೆಯರ ನೋಡಪ್ಪ. ಅಣ್ಣ ಯಾವ ಜಮೀನಣ್ಣ? ಏನು ಹೇಳ್ತಾ ಇದೀಯಾ? ಹೌದು ರಾಜು, ಆ MLA ಧನರಾಜರವರು ತಮ್ಮ ಶುಗರ್ ಫ್ಯಾಕ್ಟರಿ ಕಟ್ಟಲು ನಮ್ಮ 20 ಎಕರೆ ಜಮೀನು ತೆಗೆದುಕೊಂಡಿದ್ದರು. ಅದರ ಬದಲಾಗಿ ನಮಗೆ 20 ಎಕರೆ ಜಮೀನು ಕೊಟ್ಟಿದ್ದಾರೆ. ಅದೇ ನನಗೆ ಸಂತೋಷ. ಓ ತುಂಬ ಸಂತೋಷ ಅಣ್ಣ. ಏನತ್ತಿಗೆ, ಯಾವಾಗ ನೋಡಿದ್ರು ಬರೀ ಊಟ ಊಟನೇ ಅಂತಿರಲ್ಲ. ಈ ನಿಮ್ಮ ಮುದ್ರ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡಬಾರದೆ? ಹೋಗಿ ಬಿಡು ಮಗ, ತಮ್ಮಂದಿರು ಕೇಳ್ತಾ ಇದ್ರಿ, ಹಾಡಬಹುದಲ್ಲ? ಅಲ್ಲ, ಹಾಡು ಮತ್ತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ಬರೆಯಲು ನಗುವಿನ ಬರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ಬರೆಯಲು ಜೇನಿನ ಬರೆಯಂತೆ. ಅಲ್ಲಮ ಅಲ್ಲಾಯುವನು ಲೈಮದೇವನು, ಕೋಟು ಜನ್ಮ ಬಂದರೇನು ಕೋಟು ಗೋಪನು, ಪಿಲ್ಗಳ ಬೆಳಕಿನ ಅಲ್ಗಳದಲ್ಲಿ ಅರೆದು ಪ್ರೀತಿ